ಟನ್ ಕಬ್ಬನ್ನ ರೈತ ಫ್ಯಾಕ್ಟರಿ ಕಳಿಸಿದ್ರೆ ಸಕ್ಕರೆ ತಯಾರಾಗುತ್ತೆ. ಅದರಲ್ಲಿ 120 kg ಸಕ್ಕರೆ ರೆಡಿ ಆಗುತ್ತಂತೆ. ಆನ್ ಆನ್ ಆವರೇಜ್ ಇದನ್ನ ಅಕ್ಯುರೇಟ್ ಗ್ರಾಮ್ ಲೆಕ್ಕದ ಪ್ರಕಾರ ಅಂತ ಇಟ್ಕೋಬೇಡಿ, ಸುಮ್ಮನೆ ರಫ್ ಲೆಕ್ಕಾಚಾರ. ಪ್ರತಿ ಕೆಜಿಗೆ 45 ಅಪ್ಪರ್ ಹ್ಯಾಂಡ್ ಹಾಕೊಂಡಿದ್ದೀವಿ. ಜಾಸ್ತಿ ಅಂದರೆ ಅಪ್ ಟು ಅಲ್ಲಿ ತನಕ 5,400 ರೂಪಾಯಿ ಸಕ್ಕರೆಯಿಂದ ಬಂತು. ಮೊಲಾಸಸ್ ತಯಾರಾಗುತ್ತೆ 50 ಲೀಟ್ರು, 100 ರೂಪಾಯಿಗೆ 1 ಲೀಟ್ರ್ ಮೊಲಾಸಸ್ ಇದೆ. 50 ಲೀಟ್ರಿಗೆ 5,000 ರೂಪಾಯಿ ಆಯಿತು. 40 ಲೀಟ್ರ್ ಎಥನಾಲ್ ತಯಾರಾಗುತ್ತೆ, 69 ರೂಪಾಯಿ ಪ್ರತಿ ಲೀಟ್ರ್ ಎಥನಾಲ್ ರೇಟು, 2,760 ರೂಪಾಯಿ ಆಯಿತು. ವಿದ್ಯುತ್ ಉತ್ಪಾದನೆ ಆಗುತ್ತೆ 160 ಕಿಲೋವ್ಯಾಟ್ ಅಂತೆ, 6 ರೂಪಾಯಿ ಯೂನಿಟ್ ಅಂತೆ, 960 ರೂಪಾಯಿ. 960 ರೂಪಾಯಿ. ಇದರಲ್ಲಿ ಸಮಸ್ಯೆ ಸಂಜಯ್ ಶಿವಾನಂದ್ ಅಂದರೆ ಎಲ್ಲ ವರದಿಗಳಿಗೂ 2 ಮುಖಗಳಿರ್ತವೆ. ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ಹೇಳ್ತಾ ಇದ್ರು, ಮೊದಲು 6 ರೂಪಾಯಿಗೊಂದು ಯೂನಿಟ್ ನಂಗೆ ತಗೊಳ್ತಾ ಇದ್ರು ವಿದ್ಯುತ್ತನ್ನು. ಈಗ ಅದು 2 ರೂಪಾಯಿ 80 ಪೈಸೆ 3 ರೂಪಾಯಿ ತನಕ ಬಂದುಬಿಟ್ಟಿದೆ, ಬೆಲೆ ಇಳಿದಿದೆ, ಫ್ಯಾಕ್ಟ್ರಿಗಳಿಗೆ ಲಾಸ್ ಆಗ್ತಾ ಇದೆ. ಎಥನಾಲು ಮುಂಚೆ 100 ಲೀಟ್ರ್ ಎಥನಾಲ್ ಉತ್ಪಾದನೆ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಈಗ 30 ಲೀಟರ್ ಅಷ್ಟೇ ಮಾಡಿ ಅಂತಾರೆ. ಎಥನಾಲ್ ಉತ್ಪಾದನೆ ಮಾಡೋದಕ್ಕಾಗ್ತಿಲ್ಲ, ಹೆಚ್ಚಿನ ಡಿಪೆಂಡೆನ್ಸಿ ಆಗ್ತಾ ಇರೋದೆ ಸಕ್ಕರೆ ಮೇಲೆ. ಆದ್ದರಿಂದ ಫ್ಯಾಕ್ಟ್ರಿಗಳು ಕೂಡ ಸ್ಟ್ರೆಸ್ನಲ್ಲಿದ್ದಾವೆ ಅಂತ ಹೇಳ್ತಾ ಇದ್ರು. ಬಟ್ ಟು ದ ಆಪ್ಟಿಮಮ್ ಲೆವೆಲ್ ಕಬ್ಬಿನಿಂದ 1 ಟನ್ ಕಬ್ಬಿನಿಂದ ಉತ್ಪಾದನೆ ಅಂತ ಆದರೆ ಟೋಟಲ್ ಎಷ್ಟಾಗುತ್ತೆ? 14,120 ರೂಪಾಯಿ. 14,120 ರೂಪಾಯಿ 1 ಟನ್ ಕಬ್ಬಿನಿಂದ ಒಂದು ಸಕ್ಕರೆ ಫ್ಯಾಕ್ಟ್ರಿ ಗಳಿಸಬಹುದಾದಂಥ ಮೊತ್ತ. ಇದು ನಮ್ಮ ಹತ್ರ ಸಿಕ್ಕಿರೋ ಡೇಟಾ ಕೊಟ್ಟಿದ್ದೀವಿ ನಿಮಗೆ. ನಾಳೆ ಸಕ್ಕರೆ ಫ್ಯಾಕ್ಟ್ರಿ ಅವ್ರು ಯಾರು ಇದನ್ನು ಡಿಸ್ಪ್ಯೂಟ್ ಮಾಡಿದರೆ ಅವ್ರ ಅಂಕಿ ಸಂಖ್ಯೆಗಳನ್ನು ಹಾಕೋಣಂತೆ. ಇಲ್ಲಪ್ಪ ಅಷ್ಟಾಗೋದಿಲ್ಲ, ಇಷ್ಟು ಮಾತ್ರ ಆಗುತ್ತೆ ನೋಡಿ ಅಂತ ಸಕ್ಕರೆ ಫ್ಯಾಕ್ಟ್ರಿಗಳವ್ರು ಯಾರು ಹೇಳಿದ್ರೆ ಆ ಲೆಕ್ಕನೂ ಹಾಕೋಣ. ನಾನು ರೈತರ ಪರವಾಗಿ ಮಾತಾಡ್ತಾ ಇದ್ದೀನಿ. ಈಗ ರೈತರ ಲೆಕ್ಕ ಕೊಡ್ತಾ ಇದ್ದೀನಿ ನಿಮಗೆ. 14,120 ರೂಪಾಯಿ 1 ಟನ್ ಕಬ್ಬಿನಿಂದ ಒಂದು ಸಕ್ಕರೆ ಫ್ಯಾಕ್ಟ್ರಿ ಉತ್ಪಾದನೆ ಮಾಡುವಂಥದ್ದು. ಇನ್ನೊಂದು ಲೆಕ್ಕಾಚಾರ ಇದೆ. 1 ಟನ್ ಕಬ್ಬಿನ ಒಟ್ಟಾರೆ ಪ್ರಾಸೆಸ್ ಆಗಿ ಸಕ್ಕರೆ ಆಯಿತು, ಮೊಲಾಸಸ್ ಆಯಿತು, ಎಥನಾಲ್ ಆಯಿತು, ಕರೆಂಟ್ ಬಂತು, ಎಲ್ಲ ಆಯ್ತಲ್ಲ. ಕೆಲವೊಂದಕ್ಕೆ GST ಬರುತ್ತೆ, ಇನ್ನು ಕೆಲವೊಂದಕ್ಕೆ ಆ ಟ್ಯಾಕ್ಸು ಈ ಟ್ಯಾಕ್ಸ್ ಎಲ್ಲ ಸೇರ್ಕೊಂಡು ಸರ್ಕಾರಗಳಿಗೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸೇರಿ 6,000 ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ದೊಡ್ಡ ಪ್ರಮಾಣದಲ್ಲಿ ಲಿಕ್ಕರ್ ಉತ್ಪಾದನೆ ಆಗುತ್ತಲ್ರಿ. ಮೊಲಾಸಸ್ನಿಂದ ಲಿಕ್ಕರ್ ಉತ್ಪಾದನೆ ಆಗುತ್ತೆ. ಲಿಕ್ಕರ್ಗೆ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ? 6,000 ರೂಪಾಯಿ 1 ಟನ್ ಕಬ್ಬಿನಿಂದಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರಕ್ಕೆ ಹೋಗ್ತಾನೆ ಇಲ್ಲ ನಾನು. 14,120 ರೂಪಾಯಿಯಲ್ಲಿ 3,500 ರೈತ ಕೇಳಿದ್ರೆ ತಪ್ಪ? 3,500 ರೈತ ಕೇಳಿದ್ರೆ ತಪ್ಪ? ಇದೊಂದು ಸಿಂಪಲ್ ಲೆಕ್ಕಾಚಾರ. ಆದರೆ ನಾ ಹೇಳಿದ್ನಲ್ಲ, ಈ ದೇಶದ ದುರಂತ ಇದು. ಯಾರು ಮೂಲ ಕಚ್ಚಾ ವಸ್ತುವನ್ನು ಉತ್ಪಾದನೆ ಮಾಡ್ತಾನೋ ಅವನೇ ಲಾಸ್ನಲ್ಲಿರ್ತಾನೆ. ರೈತನಿಗೆ ಕಬ್ಬಿಗೆ ಸರಿಯಾಗಿ ಬೆಲೆ ಸಿಗ್ತಿಲ್ಲ, ಸರ್ಕಾರ ಹೇಳೋದು ಕೇಳಿದ್ರೆ ಸಕ್ಕರೆ ಫ್ಯಾಕ್ಟ್ರಿಗಳ ಲಾಭದಲ್ಲಿಲ್ಲ, ನಾವು ನೋಡಿದ್ರೆ ಸಕ್ಕರೆ ರೇಟ್ ಕಡಿಮೆ ಆಗ್ತಿಲ್ಲ. ಮತ್ತೆ ಎಲ್ಲೋಗ್ತಾ ಇದೆ ದುಡ್ಡು? ಉತ್ತರ ಕೊಡುವಂಥವರು ಹತ್ತಿರದಲ್ಲೆಲ್ಲೂ ಕಾಣುತ್ತಿಲ್ಲ.